ಸೊ ಒಬ್ಬ ಅಮೇಚರ್ ವ್ಯಕ್ತಿ ನೋವು ಬಂದರೆ ಅವನು ರಿಗ್ರೆಟ್ ಮಾಡ್ತಾನೆ, ಶಪಿಸ್ತಾನೆ, ಬೈತಾನೆ, ರಿಯಾಕ್ಟ್ ಮಾಡ್ತಾನೆ. ಅದರಿಂದ ಇನ್ನೂ ಹೆಚ್ಚು ಅದಕ್ಕೆ ಎನರ್ಜಿ ಕೊಟ್ಟು ಅದೇ ಲೂಪಲ್ಲಿ ಸಿಕ್ಕಾಕೊಳ್ತಾನೆ. ನಮ್ಮ ಹಿಂದಿನ ಕಾಲದ ಋಷಿಗಳಾಗಿರ್ಬೋದು, ನಮ್ಮ ಅಜ್ಜ ತಾತಂದರಾಗಿರ್ಬೋದು, ಅಜ್ಜ ಅಜ್ಜಿಯರಾಗಿರ್ಬೋದು, ಅವರು ಆ ಒಂದು ವಿವೇಕದಲ್ಲಿ ಬದುಕ್ತಾ ಇದ್ದರು. ಬಂದಿರೋ ಕಷ್ಟಕ್ಕೆ ಯಾವತ್ತೂ ಅಳಲಿಲ್ಲ, ಯಾವತ್ತು ಈಗಿನ ಜನರುಗಳ ಹಾಗೆ ನೇಣು ಹಾಕ್ಕೊಳ್ಳಿಲ್ಲ. ಅವ್ರ ಕಷ್ಟಗಳನ್ನು ಕರ್ಮರೂಪಿಯಾಗಿ ಅದು ಕ್ಲಿಯರ್ ಆಗೋಕ್ಕೆ ಬಂದಿದೆ ಅಂತ ಹೇಳಿ ಮನೋಬಲದಿಂದ, ಆತ್ಮಶಕ್ತಿಯಿಂದ ಅದನ್ನು ಹ್ಯಾಂಡ್ಲ್ ಮಾಡಿದ್ರು. ಅವರು ಮಾಡಬೇಕಾಗಿರೋ ಒಳ್ಳೆ ಕರ್ಮಗಳನ್ನು ಮಾಡಿದ್ರು, ಕೊಟ್ಟರು, ಇಸ್ಕೊಳ್ಳೋದನ್ನು ಇಸ್ಕೊಂಡ್ರು. ಸೊ ಬಂದಂಥ ವ್ಯಾಧಿಗಳನ್ನು ಅರಗಿಸ್ಕೊಂಡ್ರು, ಯಾರೂ ಕೊರಗದೆ ಜೀವನ ಮಾಡಿದ್ರು. ಆದರೆ ನಾವು ತುಂಬ ಫ್ರೆಜೈಲ್. ಯಾಕೆ ಫ್ರೆಜೈಲ್ ಆಗಿದ್ದೀವಿ ನಾವು? ಸೂಕ್ಷ್ಮ ಆಗಿಬಿಟ್ಟಿದ್ದು. ಸೂಕ್ಷ್ಮ ಅನ್ನೋದು ಅಧ್ಯಾತ್ಮ ಲೆಕ್ಕಕ್ಕೆ ಸೂಕ್ಷ್ಮ ಅಲ್ಲ, ಒಂದು ಬಿರುಗಾಳಿ ಬಂದರೆ ಅಳ್ಳಾಡು ಹೋಗುವಂಥ ಮನಸ್ಥಿತಿ ಉಳ್ಳವರು ನಾವು. ಯಾಕೆ ಅಂತಂದರೆ ತುಂಬ ಐಷಾರಾಮಿಯಲ್ಲಿ ಬದುಕ್ತಾ ಇದ್ದೀವಿ. ಈ ಐಷಾರಾಮದ ಬದುಕು ಒಂದು ಕ್ಷೀಣವಾದ ಆಯಸ್ಸನ್ನು ಕೊಡುತ್ತೆ, ಕ್ಷೀಣವಾದ ಮನಸ್ಸನ್ನು ಕೊಡುತ್ತೆ. ಅನುಕೂಲದ ಬದುಕು ಎಲ್ಲವನ್ನು ಎದುರಿಸೋ ಒಂದು ಶಕ್ತಿ ಕೊಡುತ್ತೆ.